ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಒಂದು ಹುಡುಗ ಮತ್ತು ಹುಡುಗಿಯಿಂದ. ಹುಡುಗನ ಹೆಸರು ಮ್ಯಾಕ್ಸ್ ಮತ್ತು ಹುಡುಗಿ ಹೆಸರು ಎವ್ಲಿನ್. ಎವ್ಲಿನ್ ಪರಿಸರ ಬಗ್ಗೆ ಕಾಳಜಿ ವಹಿಸುವ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ಲು ಮತ್ತು ಮ್ಯಾಕ್ಸ್ ಹಾವ್ಲಿನ್ ಗೊಂಬೆ ಅಂದರೆ ದೆವ್ವ ಭೂತಗಳ ಕಾಸ್ಟ್ಯೂಮ್ ಅನ್ನು ಮಾರುವ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಒಂದಿನ ಶಾಪ್ ನಲ್ಲಿ ಹೊಸ ಮಾಲ್ ಬರುತ್ತೆ. ಅದರಲ್ಲಿ ಹಾವ್ಲಿನ್ ಡ್ರೆಸ್ಸಸ್ ಮತ್ತು ಒಂದು ಸೈತಾನ್ ಜಿನಿ ಇರುತ್ತೆ. ಆ ಜಿನಿ ಮೇಲೆ ಒಂದು ಟ್ಯಾಗ್ ಇರುತ್ತೆ. ಅದರಲ್ಲಿ ನೀನೇನು ವಿಶ್ ಮಾಡ್ತೀಯ ಅದು ನಿನಗೆ ಸಿಗುತ್ತೆ. ಮ್ಯಾಕ್ಸ್ ಟ್ಯಾಗ್ ನೋಡಿ ಇದು ಒಂದು ಒಳ್ಳೆ ಜೋಕ್ ಅಂತ ಅಲ್ಲೇ ಇಡ್ತಾನೆ. ನಂತರ ಎವ್ಲಿನ್ಗೆ ಫೋನ್ ಕಾಲ್ ಮಾಡಿ ಶಾಪ್ ನಲ್ಲಿ ಹೊಸ ಸ್ಟಾಕ್ ಬಂದಿದೆ, ನೀನ್ ಟ್ರೈ ಮಾಡ್ಬೇಕಂದ್ರೆ ಬಾ ಅಂತ ಕರೀತಾನೆ. ಎವ್ಲಿನ್ ಶಾಪ್ಗೆ ಬಂದು ಕೆಲ ಕಾಸ್ಟ್ಯೂಮ್ ಗಳನ್ನು ಟ್ರೈ ಮಾಡ್ತಾಳೆ. ಅಲ್ಲೇ ಆ ಶೈತಾನ್ ಜಿನಿ ಸಿಗುತ್ತೆ. ಅವಳು ಅದರ ಮೇಲಿದ್ದ ಟ್ಯಾಗ್ ಅನ್ನು ನೋಡಿ ತುಂಬಾನೇ ಗೇಲಿ ಮಾಡ್ತಾಳೆ. ನಂತರ ಇವರಿಬ್ಬರು ರೊಮ್ಯಾಂಟಿಕ್ ಆಗಿ ಹತ್ರ ಸೇರ್ತಾರೆ ಮತ್ತು ಪ್ರಾಮಿಸ್ ಮಾಡ್ತಾರೆ, ನಾವು ಇಬ್ಬರು ಯಾವಾಗ್ಲೂ ಫಾರ್ ಎವರ್ ಜೊತೆಗೆ ಇರೋಣ. ಆಗ ಜಿನಿಯಿಂದ ಹೊಗೆ ಬರುತ್ತೆ. ಅದಾದ್ಮೇಲೆ ಮರುದಿನ ಇಬ್ರು ಐಸ್ ಕ್ರೀಮ್ ಶಾಪ್ಗೆ ಬರ್ತಾರೆ. ಅಲ್ಲಿ ಶಾಪ್ ಓನರ್ ಒಲಿವಿಯಾ ಮಾತಾಡಿ ನಿಮ್ಗೆ ಯಾವ ಫ್ಲೇವರ್ ಬೇಕು ಅಂತ ಕೇಳ್ತಾಳೆ. ಮ್ಯಾಕ್ಸ್ ಅವಳ ಜೊತೆಗೆ ಫ್ಲರ್ಟ್ ಮಾಡುತ್ತಾ ಡಬಲ್ ಮೀನಿಂಗ್ ನಲ್ಲಿ ಮಾತಾಡ್ತಾ ಇರ್ತಾನೆ. ಜೊತೆಗೆ ಒಲಿವಿಯಾ ಕೂಡ ಮಜಾ ತಗೊಳ್ತಾ ಇದ್ಲು. ಅವಳು ನೋಡಲು ಕೂಡ ತುಂಬಾನೇ ಹಾಟ್ ಮತ್ತು ಸಖತ್ ಆಗಿದ್ಲು. ಮ್ಯಾಕ್ಸ್ ಅವಳ ಜೊತೆಗೆ ಫ್ಲರ್ಟ್ ಮಾಡ್ತಾ ಇದ್ದಿದ್ದು ನೋಡಿ ಎವ್ಲಿನ್ಗೆ ಸಿಟ್ ಬರುತ್ತೆ. ಅವಳು ಮ್ಯಾಕ್ಸ್ ಮೇಲೆ ಸಿಟ್ ಮಾಡ್ಕೊಂಡು ಮನೆಗೆ ಬರ್ತಾಳೆ. ಅದಾದ್ಮೇಲೆ ಮ್ಯಾಕ್ಸ್ ಕೂಡ ಹಿಂದೆನೆ ಮನೆಗೆ ಬರ್ತಾನೆ. ಆಗ ಎವ್ಲಿನ್ ಮನೇಲಿ ಅಳ್ತಾ ಇರ್ತಾಳೆ. ಅವನು ಯಾಕೆ ಏನಾಯ್ತು ಅಂತ ಕೇಳಿದಾಗ, ನೋಡು ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ನಿನ್ನ ಎನಿ ಕಾಸ್ಟ್ ನಾನು ಕಳ್ಕೊಳ್ಳೋಕೆ ತಯಾರಿಲ್ಲ, ಸಾರಿ ಆಗ ನಿನ್ ಮೇಲೆ ಸಿಟ್ ಮಾಡಿದೆ. ನಂತರ ಮ್ಯಾಕ್ಸ್ ಶಾಪ್ಗೆ ಹೋಗಿ ಮನೆಗೆ ಬಂದಾಗ ಮನೆ ಅರೇಂಜ್ಮೆಂಟ್ಸ್ ನೋಡಿ ತುಂಬಾ ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ಎವ್ಲಿನ್ ಮನೆಯ ಎಲ್ಲಾ ಗೋಡೆಗಳನ್ನು ಗ್ರೀನ್ ಕಲರ್ಗೆ ಪೇಂಟ್ ಮಾಡಿದ್ಲು ಮತ್ತು ಮನೆಯ ಎಲ್ಲಾ ವಸ್ತುಗಳನ್ನು ಹಚ್ಚ ಹಸಿರಾಗಿ ಮಾಡಿಬಿಟ್ಟಿದ್ಲು. ಅವಳ ಪ್ರಕಾರ ಇದು ಆರೋಗ್ಯ ಮತ್ತು ಮನಸ್ಸಿಗೆ ತುಂಬಾ ಒಳ್ಳೆಯದು. ಮ್ಯಾಕ್ಸ್ ಇಮಿಡಿಯೇಟ್ಲಿ ಕೇಳ್ತಾನೆ, ನೀನ್ ಇಲ್ಲಿ ಗೋಡೆ ಮೇಲೆ ಇದ್ದ ಪೋಸ್ಟರ್ ಗಳನ್ನು ಏನ್ ಮಾಡಿದೆ? ಅವಳು ಅದನ್ನೆಲ್ಲ ನಾನು ಡ್ರಾಯರ್ ನಲ್ಲಿ ಇಟ್ಟೆ, ಅಲ್ಲೇ ಇದನ್ನು ನೋಡು ಅಂತ ಹೇಳ್ತಾಳೆ. ಮ್ಯಾಕ್ಸ್ಗೆ ತುಂಬಾ ಸಿಟ್ಟು ಬರುತ್ತೆ. ಈ ಪೋಸ್ಟರ್ ತುಂಬಾ ಕಾಸ್ಟ್ಲಿ, ಇದನ್ನು ಮಾರಿ ನಾನು ನನ್ನ ಓನ್ ಶಾಪ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೆ. ನೀನು ಮನೆಯಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಬೇಕಂದ್ರೆ ನೀನು ಒಂದ್ಸರಿ ಕೇಳ್ಬೇಕಲ್ಲ ಅಂತ ಅವಳಿಗೆ ಬೈತಾನೆ. ಮತ್ತು ಅವನಿಗೆ ಅನ್ಸುತ್ತೆ ನಾನು ಎವ್ಲಿನ್ ಜೊತೆಗೆ ಖುಷಿಯಿಂದ ಇರೋಕ್ಕಾಗಲ್ಲ, ಅವಳ ಜೊತೆಗೆ ಬ್ರೇಕಪ್ ಮಾಡ್ಕೋಬೇಕಂತ ಥಿಂಕ್ ಮಾಡ್ತಾನೆ. ಅವನು ತನ್ನ ಫ್ರೆಂಡ್ ಟ್ರಾವಿಸ್ ಹತ್ರ ಬಂದು ಬ್ರೇಕಪ್ ಬಗ್ಗೆ ಕೇಳ್ತಾನೆ. ಯಾಕಂದ್ರೆ ಎವ್ಲಿನ್ ತುಂಬಾನೇ ಅಗ್ರೆಸಿವ್ ನೇಚರ್ದವಳು. ಈ ಟಾಪಿಕ್ ಅವಳ ಹತ್ರ ಹೇಗೆ ತೆಗಿಬೇಕಂತ ಭಯ ಪಡ್ತಾ ಟ್ರಾವಿಸ್ ಹತ್ರ ಅಡ್ವೈಸ್ ಕೇಳ್ತಾನೆ. ಆಗ ಟ್ರಾವಿಸ್ ಹೇಳ್ತಾನೆ, ನೀನು ಅವಳನ್ನು ಒಂದು ಪಬ್ಲಿಕ್ ಪ್ಲೇಸ್ಗೆ ಕರಿ, ಅವಳ ಜೊತೆಗೆ ಅಲ್ಲಿನೇ ಬ್ರೇಕಪ್ ಮಾಡ್ಕೋ. ಯಾಕಂದ್ರೆ ಅವಳಿಗೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಅಷ್ಟೊಂದು ರಿಯಾಕ್ಟ್ ಮಾಡಕ್ಕೆ ಚಾನ್ಸ್ ಸಿಗಲ್ಲ. ಮ್ಯಾಕ್ಸ್ ಫ್ರೆಂಡ್ ಮಾತು ಕೇಳಿ ಎವ್ಲಿನ್ಗೆ ಕಾಲ್ ಮಾಡಿ ಒಂದು ಪಾರ್ಕ್ ಹತ್ರ ಕರೀತಾನೆ. ಅವಳು ಪಾರ್ಕ್ ಹತ್ರ ಬಂದು ಮ್ಯಾಕ್ಸ್ಗೆ ಹಾಯ್ ಹೇಳಿ ರೋಡ್ ಕ್ರಾಸ್ ಮಾಡುವಾಗ ಸಡನ್ ಆಗಿ ಒಂದು ಬಸ್ ಬಂದು ಅವಳನ್ನು ಹೊಡ್ಕೊಂಡು ಹೋಗುತ್ತೆ. ಎವ್ಲಿನ್ ಮ್ಯಾಕ್ಸ್ ಕೈಯಲ್ಲೇ ಪ್ರಾಣ ಬಿಡ್ತಾಳೆ. ಅದಾದ್ಮೇಲೆ ಅವಳ ಅಂತಿಮ ಸಂಸ್ಕಾರ ಆಗುತ್ತೆ. ಮ್ಯಾಕ್ಸ್ ಕೆಲ ವಾರ ತುಂಬಾನೇ ಬೇಜಾರು ಮಾಡ್ಕೊಂಡು ಎವ್ಲಿನ್ ಸಾವಿಗೆ ತಾನೇ ಕಾರಣ, ಅವನಿಂದಾಗಿ ಅವಳು ಸತ್ ಹೋದ್ಲು ಅಂತ ಡಿಪ್ರೆಷನ್ ನಲ್ಲಿ ಹೋಗ್ತಾನೆ. ಒಂದಿನ ಅವನ ಫ್ರೆಂಡ್ ಟ್ರಾವಿಸ್ ಮ್ಯಾಕ್ಸ್ ಅನ್ನು ಹುಡುಕುತ್ತಾ ಏನ್ ಇವನು ಕಾಣಿಸ್ತಾನಿಲ್ಲ, ಎಲ್ಲಿ ಹೋಗಿದ್ದಾನೆ ಅಂತ ಅವನ ಮನೆ ಹತ್ರ ಬರ್ತಾನೆ. ಮ್ಯಾಕ್ಸ್ ನ ಕಂಡೀಷನ್ ನೋಡಿ ಟ್ರಾವಿಸ್ ಅವನಿಗೆ ಸಮಾಧಾನ ಮಾಡ್ತಾನೆ. ಅವನಿಗೆ ನೀನು ಮುಂದೆ ಬರೀಬೇಕು ಜೀವನದಲ್ಲಿ, ಮೂವ್ ಆನ್ ಮಾಡು, ಎಷ್ಟು ದಿನ ಅಂತ ಚಿಂತೆ ಮಾಡ್ತಾ ಸಾಯ್ತೀಯ ಅಂತ ಅವನಿಗೆ ಎನ್ಕರೇಜ್ ಮಾಡ್ತಾನೆ. ಮತ್ತು ನೀನು ಒಂದು ಮೂವಿ ನೋಡಲು ಹೋಗ್ಬೇಕಂತ ಅಡ್ವೈಸ್ ಮಾಡ್ತಾನೆ. ಮ್ಯಾಕ್ಸ್ ಅದೇ ರಾತ್ರಿ ಮೂವಿ ನೋಡ್ಕೊಂಡು ಬರುವಾಗ ಆಲ್ವಿಯಾ ಅವನ ಎದುರಿಗೆ ಸಿಗ್ತಾಳೆ. ಅವಳು ಮ್ಯಾಕ್ಸ್ ನನ್ನು ಮಾತಾಡಿ ಅವಳ ಗರ್ಲ್ ಫ್ರೆಂಡ್ ಬಗ್ಗೆ ಕೇಳ್ತಾನೆ. ಆಗ ಮ್ಯಾಕ್ಸ್ ತನ್ನ ಗರ್ಲ್ ಫ್ರೆಂಡ್ ಜೊತೆಗೆ ಬ್ರೇಕಪ್ ಆಯ್ತು ಅಂತ ಹೇಳ್ತಾನೆ. ಅವಳು ಸತ್ತಿರೋದು ಹೇಳಲ್ಲ. ಮ್ಯಾಕ್ಸ್ ಮತ್ತು ಆಲ್ವಿಯಾ ಮಾತಾಡ್ತಾ ಗೊತ್ತಾಗುತ್ತೆ ಅವರಿಬ್ಬರ ಇಂಟ್ರೆಸ್ಟ್ ಸೇಮ್ ಇದೆ. ಆಲ್ವಿಯಾ ಅವನನ್ನು ಐಸ್ ಕ್ರೀಮ್ ತಿನ್ನೋಕೆ ಕರ್ಕೊಂಡು ಹೋಗ್ತಾಳೆ. ನಂತರ ಇಬ್ಬರು ಅಲ್ಲಿಂದ ಗ್ರೇವ್ ಯಾರ್ಡ್ಗೆ ಬರ್ತಾರೆ ಮತ್ತು ಆಲ್ವಿಯಾ ಮಾತಾಡ್ತಾ ಮ್ಯಾಕ್ಸ್ಗೆ ಹೇಳ್ತಾಳೆ, ನನಗೆ ಇಲ್ಲಿ ಬರೋದು ತುಂಬಾ ಇಷ್ಟ, ಇಲ್ಲಿ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ. ಮತ್ತೊಂದು ಕಡೆ ಎವ್ಲಿನ್ ಸಮಾಧಿಯಿಂದ ಕೈ ಮೇಲೆ ಬರುತ್ತೆ. ಎವ್ಲಿನ್ಗೆ ಮತ್ತೆ ಜೀವ ಬಂದ್ಬಿಡುತ್ತೆ. ಮ್ಯಾಕ್ಸ್ ಆಲ್ವಿಯಾಗೆ ಡ್ರಾಪ್ ಮಾಡಿ ಜಸ್ಟ್ ಮನೆಗೆ ಬಂದಿರ್ತಾನೆ. ಆಗ ಡೋರ್ ಬೆಲ್ ರಿಂಗ್ ಆಗುತ್ತೆ. ಯಾರಪ್ಪ ಅಂತ ಡೋರ್ ತೆಗೆದಾಗ ಅಲ್ಲಿ ಎವ್ಲಿನ್ ಜೀವಂತವಾಗಿ ನಿಂತಿರ್ತಾಳೆ. ಮ್ಯಾಕ್ಸ್ ಅವಳನ್ನು ನೋಡಿ ತುಂಬಾನೇ ಭಯಪಟ್ಟು ದೆವ್ವ ಅಂತ ಬಾಗಿಲು ಮುಚ್ಕೊಂಡ್ಬಿಡ್ತಾನೆ. ಎವ್ಲಿನ್ ಮನೆ ಒಳಗೆ ಬಂದು ಅವನ ಜೊತೆಗೆ ಮಾತಾಡಿ ನಡಿ ಬೆಡ್ರೂಮ್ಗೆ ಹೋಗೋಣ ಅಂತ ಕರೀತಾಳೆ. ಮ್ಯಾಕ್ಸ್ ಭಯ ಪಡ್ತಾ ನೀನು ಮೊದಲು ಹೋಗಿ ಸ್ನಾನ ಮಾಡ್ಕೊಂಡು ಬಾ, ನನಗೆ ಕ್ಲೀನ್ ಆಗಿರ್ಬೇಕು, ನಿನಗೆ ಗೊತ್ತಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮತ್ತೆ ಡೋರ್ ಬೆಲ್ ರಿಂಗ್ ಆಗುತ್ತೆ. ಈಗ ಯಾರಪ್ಪ ಅಂತ ಅವನು ಮತ್ತೆ ಭಯ ಪಡ್ತಾ ಓಪನ್ ಮಾಡಿದಾಗ ಅಲ್ಲಿ ಆಲ್ವಿಯಾ ಇರ್ತಾಳೆ. ಅವನು ನೀನಕ್ಕೆ ಮತ್ತೆ ಬಂದೆ ಅಂತ ಮಾತಾಡಿಸಿ ಅವಳನ್ನು ಅಲ್ಲಿಂದನೇ ಮ್ಯಾನೇಜ್ ಮಾಡಿ ಕಳಿಸ್ತಾನೆ. ಎವ್ಲಿನ್ ಸ್ನಾನ ಮಾಡಿ ಅವನ ಹತ್ರ ಬರ್ತಾಳೆ. ಆಗ ಮ್ಯಾಕ್ಸ್ಗೆ ರಿಯಲೈಸ್ ಆಗುತ್ತೆ ಅವತ್ತು ಜಿನಿ ಹತ್ರ ನಾವು ಜೊತೆಗೆ ಫಾರ್ ಎವರ್ ಇರೋಣ ಅಂತ ವಿಶ್ ಮಾಡಿದ್ದು ನಿಜ ಆಯ್ತು. ಆ ವಿಶ್ ನಿಂದ ಮತ್ತೆ ಇವಳು ಜೀವಂತವಾಗಿ ಬಂದಿದ್ದಾಳೆ. ಮ್ಯಾಕ್ಸ್ ಮತ್ತೆ ಅವಳನ್ನು ಸಮಾಧಿಗೆ ಕಳಿಸಲು ತುಂಬಾ ಪ್ರಯತ್ನ ಪಡ್ತಾನೆ. ಪೂಜಾ ಮಂತ್ರ ಎಲ್ಲವನ್ನು ಟ್ರೈ ಮಾಡ್ತಾನೆ. ಆದ್ರೆ ಯಾವುದೂ ಕೂಡ ವರ್ಕೌಟ್ ಆಗಲ್ಲ. ಎವ್ಲಿನ್ ಮ್ಯಾಕ್ಸ್ಗೆ ಹೇಳ್ತಾಳೆ, ಒಂದು ವೇಳೆ ನಿನ್ನ ಸಾಯಿಸಿದ್ರೆ ನೀನು ಕೂಡ ಸತ್ ಮೇಲೆ ಜೀವಂತವಾಗಿ ನನ್ನ ಹಾಗೆ ಬರ್ತೀಯ, ನಾವು ಜೊತೆಗೆ ಯಾವಾಗ್ಲೂ ಫಾರ್ ಎವರ್ ಇರಬಹುದು ಅಂತ ಹೇಳ್ತಾಳೆ. ಮ್ಯಾಕ್ಸ್ ಇದಂತ ತಲೆನೋವು ಅಂತ ಅವಳಿಗೆ ಮ್ಯಾನೇಜ್ ಮಾಡ್ತಾನೆ. ನಂತರ ಮ್ಯಾಕ್ಸ್ ಟ್ರಾವಿಸ್ ಹತ್ರ ಬಂದು ಎಲ್ಲವನ್ನು ಹೇಳಿ ಈ ಸಂಕಟದಿಂದ ಹೇಗೆ ಪಾರಾಗಬೇಕಂತ ಕೇಳ್ತಾನೆ. ಆಗ ಟ್ರಾವಿಸ್ ನೀನು ಅವಳನ್ನು ಸಾಯಿಸ್ಬಿಡು ಅಂತ ಪ್ಲಾನ್ ಹೇಳ್ಕೊಡ್ತಾನೆ. ಅದಾದ್ಮೇಲೆ ಆಲ್ವಿಯಾ ಮ್ಯಾಕ್ಸ್ ಹತ್ರ ಬಂದು
ನಾವು ಹಾಲಿವುಡ್ಗೆ ಮೂವಿ ನೋಡಕ್ ಹೋಗೋಣ ಅಂತ ಕರೀತಾಳೆ. ಆದ್ರೆ ಮ್ಯಾಕ್ಸ್ಗೆ ಎವ್ಲಿನ್ ಬಗ್ಗೆನೇ ಚಿಂತೆ ಹತ್ತಿರುತ್ತೆ. ಒಂದ್ಸಾರಿ ಎವ್ಲಿನ್ ಧ್ಯಾನ ಮಾಡುವಾಗ ಮ್ಯಾಕ್ಸ್ ಹಿಂದ್ಗಡೆಯಿಂದ ಅವಳನ್ನು ಕತ್ತಿಯಿಂದ ಸಾಯಿಸಲು ಟ್ರೈ ಮಾಡ್ತಾನೆ. ಆದ್ರೆ ಅವನ ಕೈಲಿ ಸಾಧ್ಯವಾಗಲ್ಲ. ಅವನು ಮತ್ತೆ ಟ್ರಾವಿಸ್ಗೆ ಮೀಟ್ ಮಾಡಿ ನನ್ನ ಕೈಲಿ ಅವಳಿಗೆ ಸಾಯಿಸಕ್ಕಾಗಿಲ್ಲ, ಒಂದ್ ಕೆಲಸ ಮಾಡೋ, ನೀನೇ ಅವಳನ್ನು ಸಾಯಿಸಬೇಡು ಅಂತ ಪ್ಲಾನ್ ಹೇಳಿ ಆ ನೈಟ್ ಆಲ್ವಿಯಾ ಜೊತೆಗೆ ಮೂವಿ ನೋಡೋಕೆ ಹೋಗ್ತಾನೆ. ಇವರಿಬ್ಬರು ಮೂವಿ ನೋಡಿದ ನಂತರ ಅಲ್ಲೇ ಕಾರ್ ಹಿಂದೆ ಫಿಸಿಕಲ್ ಆಗಿ ಎಂಜಾಯ್ ಮಾಡ್ತಾರೆ. ಮತ್ತೊಂದ್ ಕಡೆ ಮನೆಯಲ್ಲಿ ಎವ್ಲಿನ್ಗೆ ಟ್ರಾವಿಸ್ ನ ಉದ್ದೇಶ ಗೊತ್ತಾಗ ಹೋಗುತ್ತೆ. ಇವನು ನನ್ನ ಸಾಯಿಸಲು ಬಂದಿದ್ದಾನೆ ಅಂತ. ಹಾಗಾಗಿ ಅವಳು ಟ್ರಾವಿಸ್ ನನ್ನು ಕೊಂದು ತಿಂದು ಹಾಕ್ತಾಳೆ. ಮ್ಯಾಕ್ಸ್ ಮನೆಗೆ ಬಂದಾಗ ಎವ್ಲಿನ್, ಇವತ್ತು ನಾನು ಡಿನ್ನರ್ ಮಾಡಿದೆ ಅಂತ ಹೇಳಿ ಟ್ರಾವಿಸ್ನ ಡೆಡ್ ಬಾಡಿನ ತೋರಿಸ್ತಾಳೆ. ಆಗ ಮ್ಯಾಕ್ಸ್ ಸಿಚುವೇಶನ್ ಕೂಲಾಗಿ ಹ್ಯಾಂಡಲ್ ಮಾಡುತ್ತಾ ಅವಳನ್ನು ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳಿ ಬಾತ್ರೂಮ್ ಡೋರ್ ಲಾಕ್ ಮಾಡಿ ಪೊಲೀಸ್ನ ಸಹಾಯಕ್ಕಾಗಿ ಓಡ್ತಾನೆ. ಆದ್ರೆ ಎವ್ಲಿನ್ ಬಾತ್ರೂಮ್ ಡೋರ್ ಎಲ್ಲ ಒಡೆದು ಬಿಸಾಕಿ ಆಚೆಗೆ ಬರ್ತಾಳೆ ಮತ್ತು ಅವಳಿಗೆ ಅಲ್ಲೇ ಮ್ಯಾಕ್ಸ್ ನ ಫೋನ್ ಸಿಗುತ್ತೆ. ಅದರಲ್ಲಿ ಮ್ಯಾಕ್ಸ್ ಮತ್ತು ಆಲ್ವಿಯಾ ಮಾತಾಡಿದ ಕನ್ವರ್ಸೇಷನ್ ಸಿಗುತ್ತೆ. ಆಲಿಯಾ ಮತ್ತು ಮ್ಯಾಕ್ಸ್ ಇಬ್ರು ಲವ್ ಮಾಡ್ತಾ ಇದ್ದಾರೆ ಅಂತ ಅವಳಿಗೆ ಗೊತ್ತಾಗ ಹೋಗುತ್ತೆ. ಮತ್ತೊಂದು ಕಡೆ ಮ್ಯಾಕ್ಸ್ ತನ್ನ ಪ್ರಾಬ್ಲಮ್ ಅನ್ನು ಪೊಲೀಸ್ ಆಫೀಸರ್ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಅವನು ತನ್ನ ಗರ್ಲ್ ಫ್ರೆಂಡ್ ಮತ್ತೆ ಜೀವಂತವಾಗಿ ಬಂದ್ಲು ಅಂತ ಹೇಳ್ತಾನೆ. ಆದ್ರೆ ಪೊಲೀಸ್ ಆಫೀಸರ್ಗೆ ಮ್ಯಾಕ್ಸ್ ನ ಮಾತಿನ ಮೇಲೆ ನಂಬಿಕೆ ಬರಲ್ಲ. ಇವನ್ನೆಲ್ಲ ತಲೆ ಕಟ್ಗಿರಾಕಿ ಅಂತ ಅವನ ಮಾತಿಗೆ ಕೇರೆ ಮಾಡಲ್ಲ. ಅದೇ ಟೈಮಲ್ಲಿ ಪೊಲೀಸ್ ವಾಕಿ ಟಾಕಿನಲ್ಲಿ ಆಲ್ವಿಯಾ ಶಾಪ್ ಹತ್ರ ಗಲಾಟೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದುದು ಮ್ಯಾಕ್ಸ್ ನ ಕಿವಿಗೆ ಬೀಳುತ್ತೆ. ಅವನು ಇಮಿಡಿಯೇಟ್ಲಿ ಮನೆ ಹತ್ರ ಬರ್ತಾನೆ. ಆಗ ಎವ್ಲಿನ್ ಆಲ್ವಿಯಾಗೆ ಚೇರ್ಗೆ ಕಟ್ ಹಾಕಿದ್ಲು. ಮ್ಯಾಕ್ಸ್ ಎವ್ಲಿನ್ ಜೊತೆಗೆ ಫೈಟ್ ಮಾಡ್ತಾನೆ. ಆದ್ರೆ ಅವಳು ತುಂಬಾ ಸ್ಟ್ರಾಂಗ್ ಇರ್ತಾಳೆ. ಇವನೇ ಒದೆ ತಿಂತಾ ಇರ್ತಾನೆ. ಆಗ ಟ್ರಾವಿಸ್ ಮತ್ತೆ ಜೀವಂತವಾಗಿ ಜೋಂಬಿ ರೂಪದಲ್ಲಿ ಬರ್ತಾನೆ. ಅವನು ಎವ್ಲಿನ್ಗೆ ಕೊಂದು ಹಾಕ್ತಾನೆ. ಅದಾದ್ಮೇಲೆ ಸಿನಿಮಾದಲ್ಲಿ 1 ವರ್ಷದ ನಂತರದ ಸೀನ್ ತೋರಿಸಲಾಗುತ್ತೆ. ಆಗ ಮ್ಯಾಕ್ಸ್ ಮತ್ತು ಆಲ್ವಿಯಾ ಒಟ್ಟಿಗೆನೆ ಶಾಪ್ ನಡೆಸ್ತಾ ಇರ್ತಾರೆ. ಮ್ಯಾಕ್ಸ್ ಆಲ್ವಿಯಾಗೆ ಡೈಮಂಡ್ ರಿಂಗ್ ಕೊಟ್ಟು ಪ್ರಪೋಸ್ ಮಾಡ್ತಾನೆ. ಆಲ್ವಿಯಾ ಖುಷಿಯಿಂದ ಅವನ ಪ್ರಪೋಸಲ್ ಅಕ್ಸೆಪ್ಟ್ ಮಾಡ್ತಾಳೆ. ಅವನ ಲವ್ಗೆ ಓಕೆ ಮಾಡ್ತಾಳೆ. ಸಿನಿಮಾದ ಕೊನೆ ಭಾಗದಲ್ಲಿ ಟ್ರಾವಿಸ್ ಅವರ ಶಾಪ್ ಆಚೆಗೆ ಕಾಸ್ಟ್ಯೂಮ್ ಹಾಕೊಂಡು ಶಾಪ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತಾನೆ. ಸ್ನೇಹಿತರೆ, ನಿಮಗೆ ಸಿನಿಮಾದ ಸ್ಟೋರಿ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಜೊತೆಗೇ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.